ನಮಸ್ಕಾರ. ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಒಂದು ಮಂತನ್ನು ಕಳೆದು ನಾವು ಇನ್ನೊಂದು ಮಂತ್ಗೆ ಕಾಲಿಡ್ತಿದ್ದೀವಿ ಅಂದ ತಕ್ಷಣ ನಮ್ಮ ಗ್ರಹಗತಿ ಹೆಂಗಿದೆ, ಯಾವ್ಯಾವ ರಾಶಿಗೆ ಫಲಾಫಲಗಳು ಹೆಂಗಿದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಕಾತರರಾಗಿ ಕಾಯ್ತಾ ಇರ್ತೀವಿ. ಸೊ ಅಂತಹ ಒಂದು ನಿಮ್ಮ ಕುತೂಹಲವನ್ನು ತಣಿಸುವಂತಹ ಒಂದು ಸುಂದರವಾದ ಕಾರ್ಯಕ್ರಮ ನಮ್ಮ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದಲ್ಲಿ ನಮಗೆ ದಾರಿ ತೋರಿಸೋದಕ್ಕೆ ಅಂತಲೇ ಖ್ಯಾತ ಜ್ಯೋತಿಷಿಗಳು, ಚತುರ್ಮುಖ ಬ್ರಹ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಆಗಿರುವಂಥ ಶ್ರೀ ವಿಜಯಾನಂದ ಜೋಯಿಸ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ಮೀನರಾಶಿ ಪೂರ್ವಭಾದ್ರ 4ನೇ ಪಾದ, ಉತ್ತರಾಭಾದ್ರ ರೇವತಿ ನಕ್ಷತ್ರ ಮೀನರಾಶಿ. ಮೀನರಾಶಿ ಅಧಿಪತಿ ಗುರು ಗ್ರಹವು 3ನೇ ಸ್ಥಾನದಲ್ಲಿ ಅಂದರೆ ವೃಷಭ ರಾಶಿಯಲ್ಲಿದ್ದಾರೆ. ಗುರುಬಲ ಅಲ್ಪ ಮಟ್ಟಕ್ಕಿದೆ. ಇನ್ನು 12ನೇ ಮನೆಯಲ್ಲಿ ಶನಿಯು 12ನೇ ಮನೆಯಲ್ಲಿದ್ದಾಗ ಕೆಲಸ ಬದಲಾವಣೆ ಆಗುತ್ತೆ. ಪದೇ ಪದೇ ಕೆಲಸಗಳು ಚೇಂಜ್ ಆಗ್ತಿರುತ್ತೆ. ಪದೇ ಪದೇ ಸ್ಥಳಗಳು ಬದಲಾವಣೆ ಆಗುವಂತೆ ಮಾಡ್ತಾರೆ. ಆಗಾಗ ಬಲಗೈ ಭುಜ ಮತ್ತು ಬಲ ಕಾಲಿನಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಳುವಂತೆ ಮಾಡುತ್ತೆ. ಯಾಕೆ? ಸಪ್ತಮದಲ್ಲಿ ಕೇತು, 7ನೇ ಮನೆಯಲ್ಲಿ ಕೇತು ಕಾಲುಗಳು ಮತ್ತು ನರಮಂಡಲಗಳ ಆಳತಕ್ಕಂಥವನು. ಹಾಗಾಗಿ ಮೀನರಾಶಿಯವರು ಶನಿಯು ಪ್ರವೇಶ ಮಾಡ್ತಾ ಇದ್ದಾನೆ. ಆದಷ್ಟು ನಿಮ್ಮ ಸ್ಪೀಡ್ಗಳನ್ನು ಸ್ವಲ್ಪ ಪ್ರತಿ ವಿಚಾರದಲ್ಲೂ ವೇಗವನ್ನು ನಿಯಂತ್ರಿಸಿ ಸಮಯಕ್ಕಾಗಿ ಕಾಯಿರಿ, ತಾಳ್ಮೆಯಿಂದ ಕಾಯಿರಿ, ಗುರು ಹಿರಿಯರಿಂದ ಆಶೀರ್ವಾದ ತಗೊಳ್ಳಿ. ಆ ನಂತರವಾಗಿ ಯಾವ ಕೆಲಸ ಮಾಡೋಕ್ಕೆ ಹೊರಟಿದ್ದೀರೋ ಆ ಕೆಲಸದಲ್ಲಿ ಯಾರು ಪಾರಂಗತರು ಪಂಡಿತರಿದ್ದಾರೋ ಅವರನ್ನು ಭೇಟಿಯಾಗಿ ಅವರಲ್ಲಿ ಆ ವಿಚಾರಗಳನ್ನು ಕೇಳಿ ಪಡೆದುಕೊಳ್ಳಿ. ನಿಮ್ಮ ಪರೀಕ್ಷೆಗಳು ಯಶಸ್ವಿಯಾದರೂ ತಾನು ಬಯಸಿದ್ದಷ್ಟು ಫಲ ಅದರಲ್ಲಿ ಸಿಗಲ್ಲ. ತಾನು ಅಂದ್ಕೊಂಡಿದ್ದಾದರೂ ಅದರಿಂದ ತನಗೆ ತೃಪ್ತಿಯಾಗಲ್ಲ. ಈ ರೀತಿಯ ವ್ಯಾಜ್ಯತೆಗಳು ತನ್ನಲ್ಲಿ ಹುಟ್ಕೊಳ್ತಿರುತ್ತೆ. ಹಾಗಾಗಿ ಆಗಾಗ ಹುರುಳಿಕಾಳನ್ನು ಮೊಳಕೆ ಬರೆಸಿ ಅದನ್ನು ಪ್ರಾಣಿಗೆ, ಹಸು ಅಥವಾ ಕುದುರೆಗೆ ತಿನ್ನಕ್ಕೆ ಕೊಡಬೇಕು. ಹುರುಳಿಕಾಳು ಅಂದರೆ ಕೇತುಗ್ರಹ, ಹಾರಸ್ ಗ್ರಾಮ್ ಅಂತ ಕರಿತೀವಿ. ಅದನ್ನು ಕುದುರೆ ಕೊಡೋದ್ರಿಂದ ಎಷ್ಟೋ ಅಶುಭಗಳು ನಿಮ್ಮನ್ನು ಬಿಟ್ಟು ಹೋಗುತ್ತೆ, ಎಷ್ಟೋ ಅಮಂಗಳಗಳು ನಿಮ್ಮನ್ನು ಬಿಡುತ್ತೆ. ಕಷ್ಟಗಳ ಶಮನಕ್ಕೆ ಇದನ್ನೇ ಮಾಡಬೇಕು. ಹಾಗೂ ಮೀನರಾಶಿಯವರಿಗೆ ಕೇತು ಸಪ್ತಮದಲ್ಲಿರೋದರಿಂದ ಸಾಧ್ಯವಾದರೆ ಕೇತು ಶಾಂತಿ ಮಾಡಿ, ಅಥವಾ ಆಗದಿದ್ದ ಪಕ್ಷದಲ್ಲಿ ಕಮಲದ ಹೂವಿನಿಂದ ವಿಷ್ಣು ಸಹಸ್ರನಾಮವನ್ನು ಆಚರಣೆ ಮಾಡಿಸಿ. 1008 ಕಮಲ ಆಗದೇ ಇದ್ದ ಪಕ್ಷದಲ್ಲಿ ಒಂದೇ ಒಂದು ಕಮಲವನ್ನಾದರೂ ಕೈನಲ್ಲಿಟ್ಟುಕೊಂಡು ವಿಷ್ಣು ಬಾಲಾಜಿ ಶ್ರೀ ವೆಂಕಟೇಶ್ವರನ ಸನ್ನಿಧಿಗೆ ಹೋಗಿ ನೀವೇ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಹೇಳಿ ಆದಮೇಲೆ ಆ ಕಮಲದ ಹೂವನ್ನು ಭಗವಂತನಿಗೆ ಅರ್ಪಣೆ ಮಾಡಿ. ಅದರಿಂದ ಆರ್ಥಿಕತೆಯ ಈ ವರ್ಷ ಬಹಳ ಲಾಭ, ಹಣಕಾಸು ಏನೋ ಬರುತ್ತೆ, ಹಣಕಾಸು ದುಡ್ಡು ಕಾಸು ಎಲ್ಲ. ಆದರೆ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ಗಳಿಂದ, ಅನಾವಶ್ಯಕ ಖರ್ಚು ವೆಚ್ಚಗಳಿಂದ ತಾನು ದುಡಿದಿದ್ದೆಲ್ಲ ಇಂಥದಕ್ಕಾಗೋಯ್ತಲ್ಲಪ್ಪ ಅಂತ ಆಮೇಲೆ ಕೂತ್ಕೊಂಡು ಚಿಂತೆ ಮಾಡೋಂಗೆ ಮಾಡುತ್ತೆ. ಹಾಗಾಗಿ ಮಾರ್ಚ್ ತಿಂಗಳಲ್ಲೇ ಸಂಕ್ರಾಂತಿ ಅಂದರೆ 14ನೇ ತಾರೀಕು ಸಂಕ್ರಮಣ ಅಥವಾ 30ನೇ ತಾರೀಕು ಯುಗಾದಿ ಹಬ್ಬ, ಈ ಮಾರ್ಚ್ ತಿಂಗಳಿಗೆ ಸಂಬಂಧವಾಗಿರಬೇಕು. ಈ 30 ದಿನದಲ್ಲಿ ಕಮಲದ ಹೂವನ್ನು, ವಿಷ್ಣು ಸಹಸ್ರನಾಮವನ್ನು ಹೇಳಕ್ಕೆ ಬರದಿದ್ದ ಪಕ್ಷದಲ್ಲಿ ಕಿವಿಯಲ್ಲಿ ಕೇಳಿಸ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಕೇಳಿ ಕಮಲದ ಹೂವನ್ನು ಭಗವಂತನಿಗೆ ಅರ್ಪಣೆ ಮಾಡಿ. ಆ ನಂತರವಾಗಿ ಮುಂದಿನ ಎಲ್ಲ ವಿಜಯಗಳನ್ನು ನೀವು ಸಾಧಿಸ್ತೀರಿ. ಶನಿಯು 12ನೇ ಮನೆಯಲ್ಲಿದ್ದು ಸ್ವಲ್ಪ ದಿನಗಳಲ್ಲಿ ಜನ್ಮಕ್ಕೆ ಪ್ರವೇಶ ಮಾಡಲಿದ್ದಾನೆ. ಆದ್ದರಿಂದ ಯಾವುದೇ ಒಂದು ವಿಚಾರವನ್ನು ಯಾರು ವಿಚಾರವಂತರೋ, ಯಾರು ಅದರ ಪಾಂಡಿತ್ಯವನ್ನು ಪಡೆದಿದ್ದಾರೋ ಅವರಿಂದ ಕೇಳಿ ತಿಳ್ಕೊಂಡು ಮುಂದುವರಿರಿ. ಹಾಗೂ ತುಂಬ ದೂರದ ಪ್ರಯಾಣಗಳನ್ನು ಮಾಡುವಾಗ ನಿಮ್ಮ ಹತ್ತಿರ ಅಥವಾ ಒಂದು ಹಳದಿ ವಸ್ತ್ರವನ್ನು ಇಟ್ಕೊಳ್ಳೋದು ಸೂಕ್ತ. ಯಾರೋ ಅಪರಿಚಿತರೊಂದಿಗೆ, ಯಾರೋ ಗುರುತು ಪರಿಚಯ ಇಲ್ದಿರೋರೊಂದಿಗೆ ಜಗಳ ಕದನಗಳಾಗ್ಬೋದು. ಇದರಿಂದ ಮನಸ್ಸು ಬಹಳ ಅಳುತ್ತೆ ಒಳಗೆ.
ಯಾರು ಏನಾದರೂ ಅವಾಚ್ಯ ಪದವನ್ನು ಬಳಸಿದಾಗ, ಅವಾಚ್ಯ ಪದಗಳಿಂದ ನಿಂದನೆ ಮಾಡಿದಾಗ ದುಃಖವಾಗತ್ತೆ ಸ್ವಾಭಿಮಾನಕ್ಕೆ. ಆದ್ದರಿಂದ ಮಹಾವಿಷ್ಣುವಿಗೆ ಕಮಲದ ಹೂವನ್ನು ಅರ್ಪಿಸಿ ಹುರುಳಿಕಾಳನ್ನು ತಿಂಗಳಲ್ಲಿ ಒಂದಿನ ಸೇವನೆ ಮಾಡ್ತಾ ಬನ್ನಿ. ಹಾಗೂ ಹಳದಿ ವಸ್ತ್ರ, ಒಂದು ಸಣ್ಣ ಹಳದಿ ವಸ್ತ್ರವನ್ನಾದರೂ ನಿಮ್ಮ ಹತ್ರ ಇಟ್ಕೊಳ್ಬೇಕು. ಇದರಿಂದ ಸುಖದ ಪ್ರಮಾಣ ಜಾಸ್ತಿ ಆಗುತ್ತೆ. ದುಃಖ ಅಥವಾ ಶತ್ರುತ್ವಗಳು ಕಡಿಮೆ ಆಗುತ್ತೆ. ಮೇನ್ ಸಪ್ತಮದಲ್ಲಿ ಶತ್ರು ಕಾರಕನಾದಂತಹ ಕೇತು 7ನೇ ಮನೆಯಲ್ಲಿರೋದರಿಂದ ಶತ್ರುಗಳು ಹುಟ್ಟುಕೊಳ್ಬಹುದು. ಶತ್ರುಗಳು ಅಂದರೆ ಬರೀ ಮನುಷ್ಯರು ಮಾತ್ರ ಅಲ್ಲ. ನಾವು ಸುಮ್ಮನೆ ಕೂತಿದ್ದಾಗ ಯಾವುದೋ ಒಂದು ಕ್ರಿಮಿಕೀಟ ಬಂದು ಕಚ್ಚೋದ್ರೂ ಶತ್ರುವೇ. ಅಥವಾ ನಾವು ಅಂದ್ಕೊಳ್ಳುವಂಥ ಎಷ್ಟೋ ನೆಗೆಟಿವ್ ವಿಚಾರಗಳು, ಋಣಾತ್ಮಕ ವಿಚಾರಗಳು ಶತ್ರುವೇ. ಆದ್ದರಿಂದ ಮನಸ್ಸಿನಲ್ಲಿ ಜಾಸ್ತಿ ಋಣಾತ್ಮಕ ಚಿಂತನೆಗಳು ಬರೋದಕ್ಕೆ ಬಿಡಬೇಡಿ. ಅವೆಲ್ಲ ಶತ್ರುಗಳೇ. ಆ ಶತ್ರು ಶಮನವಾಗೋದು ಯಾವಾಗ? ವಿಷ್ಣು ಸಹಸ್ರನಾಮ ಪಠಣವನ್ನು ಮಾಡಿದಾಗ, ಅಥವಾ ಮೊಬೈಲಲ್ಲೋ ಬುಕ್ ಯಾರು ಹೇಳೋದನ್ನಾದ್ರೂ ಒಂದು ಸರ್ತಿ ಕಿವಿಯಲ್ಲಿ ಶ್ರವಣ ಕೇಳಿಸ್ಕೊಂಡು ಕಮಲದ ಹೂವನ್ನು ಅರ್ಪಣೆ ಮಾಡಿ. ಇದರಿಂದ ಮೀನರಾಶಿಯವರಿಗೆ ಉತ್ತಮವಾದ ಫಲ ಕಾಣುತ್ತೆ. ಪ್ರಮುಖವಾಗಿ ದಶಾಭುಕ್ತಿಗಳಲ್ಲಿ ಇರುವಂತಹ ಪ್ರಮಾಣದ ಪ್ರಕಾರ ಮನುಷ್ಯ ಫಾಲ್ಗುಣ ಮಾಸದಿಂದ ಯುಗಾದಿ ಹಬ್ಬಕ್ಕೆ ಹೋಗುವಾಗ ಹೊಸ ಚಿಂತನೆಗಳನ್ನು ಮಾಡಬೇಕು. ಸಾಧ್ಯವಾದರೆ ಯುಗಾದಿ ಹಬ್ಬದ ದಿನದಿಂದ ತನ್ನ ಈ ಎಷ್ಟೋ ದಿನಗಳು ನಾವು ಇವತ್ತಿಂದ ಅನುಭವಿಸಲ್ಲ. ನಾವು 5-6 ವರ್ಷದ ಹಿಂದಿನ ನಾವೇ ಮಾಡಿಕೊಂಡ ಕೆಲಸಗಳ ತೊಂದರೆ ಇವತ್ತು ಅನುಭವಿಸ್ತಾ ಇರ್ತೀವಿ. ಅಥವಾ ಎಷ್ಟೋ ವರ್ಷಗಳವರೆಗೂ ಸಾಲದ ಬಾಧೆಯಲ್ಲಿ ಸಿಕ್ಕಾಕೊಳ್ತೀವಿ. ಹಾಗಾಗಿ ಯಾವತ್ತೋ ಒಂದು ದಿನ ಮಾಡಿದಂತಹ ನಿರ್ಧಾರ ಬಹಳ ವರ್ಷಗಳವರೆಗೂ ನಮ್ಮನ್ನು ಬಾಧಿಸುತ್ತೆ. ಹಾಗಾಗಿ ಮೀನರಾಶಿಯವರು ಕುಲದೇವರ ಆರಾಧನೆಯನ್ನು, ಮನೆದೇವರ ಆರಾಧನೆಯನ್ನು, ಕುದುರೆಗೆ ಹುರುಳಿಕಾಳನ್ನು ಕೊಟ್ಟು ಆಹಾರವನ್ನಾಗಿ ಕೊಟ್ಟು, ತಾವೂ ಕೂಡ ಮೀನರಾಶಿಯವರೂ ಕೂಡ ಹುರುಳಿ ಕಟ್ಟಿನ ಸಾರು, ಪಲ್ಯ ಇತ್ಯಾದಿಗಳನ್ನು ಮಾಡಿಕೊಂಡು ತಿನ್ನೋದ್ರಿಂದ ದೇಹದಲ್ಲಿ ಬಲಗಡೆ ಭುಜ, ಬಲಗಡೆ ಕಾಲು, ಬಲಗಡೆ ತಲೆಯಲ್ಲಿ ಮಾತ್ರ ನೋವು ಕಾಣಿಸ್ಕೊಳ್ಳುತ್ತೆ. ಇದು ದೂರ ಆಗೋದು ಇದನ್ನು ತಿಂದ ನಂತರವಾಗಿ. ಹಾಗಾಗಿ ಶುಭವಾಗಲಿ. ಇಷ್ಟನ್ನು ಪ್ರಾರಂಭ ಮಾಡಿ ಮುಂದುವರಿಸಿ. ನೀವು ಮಾಡಿಕೊಳ್ಳುವಂತಹ ಪರಿಹಾರ ನಿಮ್ಮ ಮನಸ್ಸಿಗೆ ಇಷ್ಟವಾಗಿದ್ದಲ್ಲಿ ಸಾಕು. ಏನೇ ಮಾಡಿದ್ರೂ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ. ಅದರಿಂದ ಒಳ್ಳೆಯ ಫಲಗಳು ಎಲ್ಲ ತಾನಿದ್ದಲ್ಲೇ ಬಂದು ಸೇರುತ್ತೆ. ಶುಭವಾಗಲಿ. ಹರಿ ಓಂ. ಮೀನರಾಶಿಯವರು ಹುರುಳಿಕಾಳನ್ನು ಮೊಳಕೆ ಬರೆಸಿ ಕುದುರೆಗೆ ತಿನ್ನಿಸೋದ್ರಿಂದ ನಿಮಗೆ ಎಷ್ಟೋ ಪರಿಹಾರ ಸಿಕ್ಕತ್ತೆ. ಅದ್ರ ಜೊತೆಗೆ ನೀವು ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ಕಮಲದ ಹೂವನ್ನು ಕೈಲಿ ಇಟ್ಕೊಂಡು ಅಥವಾ ಕೇಳಿಸ್ಕೊಂಡು ಆ ಹೂವನ್ನು ದೇವರಿಗೆ ಅರ್ಪಿಸೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಗುರುಗಳು ಹೇಳಿದ್ದಾರೆ. ಗುರುಗಳ ಮಾಸ ಭವಿಷ್ಯದಲ್ಲಿ ನಾವು ಇಷ್ಟು ರಾಶಿಗಳ ಒಂದು ಫಲಾನುಫಲನ ನೋಡಿದ್ವಿ. ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪ್ರತಿಯೊಬ್ಬರ ಜೀವನದಲ್ಲೂ ಸುಖ ದುಃಖಗಳು ಬರ್ತಿರುತ್ತೆ, ಹೋಗ್ತಿರುತ್ತೆ. ಸುಖ ಬಂದಾಗ ಹಿಗ್ಗಬಾರದು, ದುಃಖ ಬಂದಾಗ ಕುಗ್ಗಬಾರದು. ಎಲ್ಲವನ್ನೂ ನಿಭಾಯಿಸಬಲ್ಲ ಶಕ್ತಿ ಇರೋದು ಬುದ್ಧಿಗೆ. ಆದ್ದರಿಂದ ಗುರುವನ್ನು ಬುದ್ಧಿಗೆ ಹೋಲಿಸಿರುವಂಥದ್ದು. ಗ್ರಹಗಳಲ್ಲೇ ಬಲಿಷ್ಠವಾದ ಗ್ರಹ ಗುರುಗ್ರಹ ಜೂಪಿಟರ್. ಆದ್ದರಿಂದ ಗುರುವನ್ನು ಆಧರಿಸಿ ಎಲ್ಲರಿಗೂ ಶುಭ ಕಾಲ ಅಂದರೆ ಎಲ್ಲರಿಗೂ ಇಷ್ಟನೇ. ಹಾಗಂತ ದುಃಖ ಬೇಡ ಅಂತ ಹೇಳೋಕ್ಕಾಗಲ್ಲ. ಸುಖ ಅನ್ನೋದು ಬಂದಾಗ ಅದರ ಹಿಂದೆನೇ ದುಃಖ ಅನ್ನೋದು ಕೂಡ ಬಂದಿರುತ್ತೆ. ಯಾವಾಗಲೂ ಭಗವನ್ನಾಮ ಸ್ಮರಣೆಯನ್ನು ಅಥವಾ ಕನಿಷ್ಠ ತನ್ನ ಕೈಯಿಂದ ತನ್ನ ದೇಹ ಮನಸ್ಸು ವಾಚ ಕಾಯವಾಚ ಮನಸ್ಸಿಂದ ಏನನ್ನು ಮಾಡ್ತೀವೋ ಅದು ತನಗೆ ಆ ಫಲವನ್ನು ಕೊಡುತ್ತೆ. ಹಾಗಾಗಿ ಎಲ್ಲರಿಗೂ ಶುಭವಾಗಲಿ. ಅದೇ ರೀತಿ ದುಃಖದ ಪ್ರಮಾಣಗಳನ್ನು ಕಡಿಮೆ ಮಾಡಿಕೊಳ್ಳಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಆಲೋಚಿಸಿ ಅತ್ಯಂತ ಹೆಚ್ಚು ಪಾಂಡಿತ್ಯವನ್ನು ಪಡೆಯಿರಿ. ಮಕ್ಕಳು ಮರಿಗಳು ಯಾರ್ಯಾರಿದ್ದೀರೋ ವಿದ್ಯೆಯನ್ನು ಗಳಿಸಿ. ಅದೇ ರೀತಿ ಸಾಧ್ಯವಾದಷ್ಟು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬನ್ನಿ. ನಮ್ಮ ದೇಹ ಅಥವಾ ನಮ್ಮ ಪಾದಗಳು ಎಷ್ಟು ಕ್ಷೇತ್ರಗಳಿಗೆ ಹೋಗಿ ಬರುತ್ತೋ ಆ ಕ್ಷೇತ್ರದಿಂದ ಅಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿ ಬಂದಿರುತ್ತೆ. ಹಾಗಾಗಿ ಕಲಿಯುಗದಲ್ಲಿ ನಾನಾ ವಿಧವಾದಂತಹ ಪರಿಹಾರಗಳನ್ನು ಮಾಡಿಕೊಂಡ್ರೇ ಗ್ರಹಗಳ ಬಾಧೆಯನ್ನು ತಪ್ಪಿಸ್ಕೊಳೋದಕ್ಕೆ ಸಾಧ್ಯ.
ಗ್ರಹಾದೀನಾಂ ಜಗತ್ಸರ್ವಂ, ಈ ಜಗತ್ತಿನಲ್ಲೆಲ್ಲವೂ ಗ್ರಹಗಳ ಅಧೀನದಲ್ಲಿವೆ. ಗ್ರಹಗಳ ಚಲನವಲನದಿಂದ ಪಂಚಭೂತಗಳು ಕಾರ್ಯನಿರ್ವಹಣೆ ಮಾಡ್ತಾ ಇವೆ. ಹಾಗಾಗಿ ಎಲ್ಲರಿಗೂ ಕೂಡ ಗ್ರಹಗಳ ವಿಚಾರ ಅಂದರೆ ದೊಡ್ಡ ಮ್ಯಾಥಮೆಟಿಕ್ಸ್. ಇದನ್ನು ಜ್ಯೋತಿರ್ವಿಜ್ಞಾನ ಅಂತ ಕರಿತೀವಿ. ಯಾವುದನ್ನು ನಾವು ಪ್ರತಿಯೊಂದನ್ನು ಅಧ್ಯಯನ ಮಾಡ್ತೀವೋ ಆ ಅಧ್ಯಯನದಿಂದ ಮನುಷ್ಯ ಮುಂದಿನ ದಾರಿಗಳನ್ನು ಕಾಣ್ತಾ ಹೋಗ್ತಾನೆ. ಯಾಕೆ ಜ್ಯೋತಿಷ್ಯವನ್ನು ಅಳವಡಿಸ್ಕೊಳ್ಬೇಕು ಅಂದರೆ, ನಮಗೆ ದೇವರು 2 ಕಣ್ಣು ಕೊಟ್ಟಿದ್ದಾನೆ. ಆ ಕಣ್ಣಿನಲ್ಲಿ ನಾವು ಒಂದು 100 ಮೀಟ್ರ್ವರೆಗೂ ನೋಡ್ಬೋದು ಅಷ್ಟೇ. ಜ್ಯೋತಿಷ್ಯವನ್ನು ಅಳವಡಿಸ್ಕೊಂಡು ನೋಡಿದಾಗ 300 ಮೀಟ್ರ್ವರೆಗೂ ಕಾಣುತ್ತದೆ. ಆದ್ದರಿಂದ ಯಾವುದೇ ಒಂದು ಕೆಲಸವನ್ನು ಮಾಡುವಾಗಲೂ ಅದರದ್ದೇ ಆದಂಥ ಸೈನ್ಸ್ ಇರುತ್ತೆ, ಅದರದ್ದೇ ಆದಂತಹ ಸಿಸ್ಟಮ್ ಇರುತ್ತೆ, ಪದ್ಧತಿಗಳು. ಅದೇ ರೀತಿ ಇಡೀ ವಿಶ್ವಕ್ಕೆ ಅತ್ಯಂತ ಹೆಚ್ಚು ವೈಜ್ಞಾನಿಕವಾದಂತಹ ತಾಂತ್ರಿಕತೆಗಳನ್ನು ಉಳ್ಳಂತಹ ಕೊಡುಗೆಗಳನ್ನು ಕೊಟ್ಟಿದ್ದು ಭಾರತ. ಈ ಭಾರತದಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡುವಾಗಲೂ ಒಂದೊಂದು ನಿಯಮ ಅನುಷ್ಠಾನ ಮಾಡಬೇಕು ಅಂತಿದೆ. ಯಾವುದೇ ವಸ್ತುವನ್ನು ತಗೊಂಡ್ರೂ ಅದನ್ನು ಸಂಸ್ಕಾರ ಮಾಡಿ ತಗೋಬೇಕು ಅಂತಿದೆ. ಜಲವನ್ನು ಪ್ರೋಕ್ಷಣೆ ಮಾಡಿ ಅಥವಾ ಗೋಮೂತ್ರವನ್ನಾದರೂ ಪ್ರೋಕ್ಷಣೆ ಮಾಡಿ ಅದನ್ನು ಬಳಸ್ತೀವಿ. ಮಂಗಳ ದ್ರವ್ಯವನ್ನು ತೋರಿಸು ಅಂತ ವಾಹನ ತಂದರೆ ಅದಕ್ಕೆ ಅರಿಶಿಣ ಕುಂಕುಮ ತೋರಿಸಿ ಅದಕ್ಕೆ ಅದನ್ನು ಹಚ್ಚಿ ಪೂಜೆ ಮಾಡಿ ಹೇಗೆ ಮಾಡ್ತೀವೋ ಸಂಸ್ಕಾರ ಅದು. ನೀನು ರೌದ್ರವಾಗಿ ಬಂದಿದ್ದರೂ ನನ್ನ ಹತ್ರ ಬಂದ ಮೇಲೆ ಶಾಂತವಾಗು ಅಂತ. ಆದ್ದರಿಂದ ಎಷ್ಟೋ ಪ್ರೀತಿಯಿಂದ ಯಾವುದೋ ವಸ್ತು ತಂದಿರ್ತೀವಿ, ತಂದು ಕೂಡಲೇ ಹಾಳಾಗೋಗುತ್ತೆ ಒಡೆದು. ಎಷ್ಟೋ ಸಂದರ್ಭಗಳಲ್ಲಿ ಒಳ್ಳೆ ಸಂದರ್ಭದಲ್ಲಿ ತಂದು ಅದನ್ನು ಪೂಜೆ ಮಾಡಿ ಸ್ವೀಕಾರ ಮಾಡಿದಾಗ 50 ವರ್ಷ ಆದರೂ ತಾತ ಮುತ್ತಾತನ ಕಾಲದ್ದು ಮರಿಮಕ್ಕಳು ಕಾಲದವರೆಗೂ ಉಳಿದಿರುತ್ತೆ ಒಂದು ಸಣ್ಣ ವಸ್ತು. ಯಾಕಂದರೆ ಆ ತಂದ ಗಳಿಗೆಯ ಮಹತ್ವ, ಅದನ್ನು ಪೂಜೆ ಮಾಡಿ ನಾನು ಬಳಸಿದಂಥ ಮಹತ್ವ. ಹಾಗಾಗಿ ಏನೇ ಮಾಡುವಾಗಲೂ ಕೂಡ ನಾಳೆ ಬೆಳಗ್ಗೆ ಹೀಗೆ ಇರುತ್ತೆ ಅಂತಲ್ಲ, ಈ ಸಂದರ್ಭದಿಂದ ನಾನು ಮುಂದಿನ ಆಲೋಚನೆಗಳನ್ನು ಮುಂದಾಲೋಚನೆ ಮಾಡೋದನ್ನೇ ಜ್ಯೋತಿಷ್ಯ ಅಂತ ಕರಿತೀವಿ. ಹಾಗಾಗಿ ಎಲ್ಲರೂ ಅದನ್ನು ಅಲ್ಪ ಮಟ್ಟಿಗೆ ಜೀವನದಲ್ಲಿ ಅಳವಡಿಸ್ಕೊಂಡು ಯಾವುದು ನನಗೆ ಶುಭ, ಯಾವುದು ಅಶುಭ, ಶುಭ ಯಾವುದೇ ಸಂದರ್ಭದಲ್ಲಿದ್ದರೂ ಅದನ್ನು ಬರೋವರೆಗೂ ನೀನು ಬಂದೇ ಬರುತ್ತೆ. ಅಶುಭವನ್ನು ಯಾವ ಕಾರಣಕ್ಕೂ ತಂದ್ಕೊಳ್ಬಾರ್ದು, ಅಮಂಗಳಗಳನ್ನು. ಹಾಗಾಗಿ ಮನುಷ್ಯ ಮಾಡುವ ಕರ್ಮ ಅತಿ ಪ್ರಮುಖ. ಯಾವುದೇ ಕೆಲಸ ಆದರೂ ಕೊನೆ ಉಳಿಯೋದು ಕರ್ಮ. ಹಾಗಾಗಿ ನಾನು ಮಾಡಿದಂತಹ ಕೆಲಸ ಕಾರ್ಯದಲ್ಲಿ ಪೂರ್ಣವಾಗಿ ಕೊನೆಯ ಕರ್ಮವನ್ನು ಏನು ಹೇಳಿದೆ ಇದೆಲ್ಲವನ್ನೂ ಭಗವದ್ಗೀತೆ ಅಧ್ಯಯನದಲ್ಲಿ ಮುಂದೆ ಹೇಳುತ್ತೆ ಅಲ್ಲ. ಏನೇ ಸಾಧನೆ ಮಾಡಬೇಕಂದ್ರೂ ಆ ವ್ಯಕ್ತಿಗೆ ತನ್ನ ಹಿರಿಯರ ಆಶೀರ್ವಾದ, ದೈವಬಲ ಎರಡು ಸಿಕ್ಕಾಗ ಅತ್ಯಂತ ದೊಡ್ಡ ಸಾಧನೆಯನ್ನು, ಕೀರ್ತಿಯನ್ನು ಅವರು ಗಳಿಸ್ತಾರೆ, ಅಥವಾ ಶಾಶ್ವತವಾದ ಸುಖವನ್ನು ಗಳಿಸ್ತಾರೆ. ಅದೇ ರೀತಿ ಪ್ರತಿಯೊಂದನ್ನು ಕೂಡ ಮನೆಯ ಗುರು ಹಿರಿಯರಿಂದ ಅದರ ಬಗ್ಗೆ ತಿಳ್ಕೊಂಡು ಅವರ ಆಶೀರ್ವಾದವನ್ನು ತಗೊಂಡು ಕಿರಿಯರು ಮುಂದುವರಿರಿ. ಮುಂದೆ ಅವರ ಭವಿಷ್ಯ ಉಜ್ವಲವಾಗುತ್ತೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದ ಗುರುಗಳೇ. ತುಂಬ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಸೊ ಎಲ್ಲರೂ ಇದನ್ನು ಅಳವಡಿಸ್ಕೊಳ್ಳಿ. ಈ ತಿಂಗಳು ನಿಮಗೆ ತುಂಬ ಚೆನ್ನಾಗಿರಲಿ ಅಂತ ನಾನು ವಿಶ್ ಮಾಡ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಸಿಗ್ತೀನಿ. ಸೊ ಈ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲಿವರೆಗೂ ನಮಸ್ಕಾರ.